ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮಾವಾಸ್ಯೆ ಇದೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಳ್ಳೂರಿಗೆ. ಪ್ರಣವಿ ಎದ್ಲು ಅಂತ ಕಾಣಿಸುತ್ತೆ, ಕರ್ಕೊಂಬರ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳಪ್ಪ, ನೀನು ಹೇಳಪ್ಪ. ಹಾಯ್ ಗೈಸ್ ಹೇಳು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳಪ್ಪ. ಅಮ್ಮಗೊಂದು ಪಪ್ಪಿ ಕೊಡು, ಅಮ್ಮಗೊಂದು ಪಪ್ಪಿ ಕೊಡು. ಅಮ್ಮಂಗೆ ಅಂಬ ಅಂಬ ಬಿದೋದಾ? ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ನಾವು ಇವತ್ತು ಎಲ್ಲ ಹೋಗ್ತಾ ಇದೀವಿ ಪ್ರಣು? ಮಾಮಿಗೆ ಹೋಗ್ತಿದೀವಾ? ಗಾಡಿಲಿ ಹೋಗೋಣ? ಬಾಯ್ ಮಾಡ್ಬಿಡು ಅವ್ರಿಗೆಲ್ಲ. ಬಾಯ್. ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಬದನೆಕಾಯಿ ಕಟ್ ಮಾಡಿಕೊಂಡೆ. ಆಮೇಲೆ ಪ್ಯಾನ್ಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕಡಲೆಬೇಳೆ, ಈರುಳ್ಳಿ, ಆಮೇಲೆ ಬದನೆಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಉಪ್ಪು, ಆಮೇಲೆ ಹುಣಸೆ ಹುಳಿ ಹಾಕಿದೆ. ಆಮೇಲೆ ವಾಂಗಿಬಾತ್ ಪೌಡರ್ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಆಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ದೆ. ವಾಂಗಿಬಾತ್ ರೆಡಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಣ್ಣು ಕಾಯಿ ತೊಗೊಂಡು ಅರಳೂರು ಕಡೆ ಹೊರಟ್ವಿ. ಅಮಾವಾಸ್ಯೆ ಇತ್ತಲ್ಲ, ನಾನು, ಇವರು ಮತ್ತು ಪ್ರಣವಿ. ಅವಳಿಗೆ ತಲೆ ಸ್ನಾನ ಮಾಡಿಸಿದ್ರಿಂದ ನಿದ್ದೆ ಬಂದ್ಬಿಡ್ತು, ಮಲ್ಕೊಂಬಿಟ್ಲು. ಗಾಡೀಲಿ ಹೋಗಿದ್ವಿ. ನಮ್ಮನ್ನು ದೇವಸ್ಥಾನದ ಹತ್ರ ಬಿಟ್ಟು ಅವ್ರ ಮಾಮಾರ ಮನೆಯಲ್ಲಿ ಅವ್ರ ಮನೆಯವರೆಲ್ಲ ಬಂದಿದ್ರು, ಅವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಗಾಡೀಲಿ. ಅಷ್ಟೊತ್ತಿಗೆ ಪ್ರಣವಿ ಮಲ್ಕೊಂಡಿದ್ಲು. ಅವಳು ಎದ್ಬಿಟ್ಟು ಏನಂತ ಕೇಳಿದ್ಲು ನೋಡಿ. ಎಲ್ಲಿಗೆ ಬಂದಿದ್ಯಾ? ಏನಕ್ಕೆ ಬಂದಿದ್ಯಾ ಮಾಮಿಗೆ? ಏನು ಕೇಳ್ಕೊಂತೀಯ ಮಾಮಿ ಹತ್ರ? ಹಾಂ, ಗೊತ್ತಿಲ್ಲ. ಎಲ್ಲೈತೆ? ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ತುಂಬ ಜನ ಸೇರಿದ್ರು. ಮನೆಯವರೆಲ್ಲ ಹೋಗಿದ್ವಿ. ಪೂಜೆ ಮುಗಿಸ್ಕೊಂಡು ಅವ್ರ ಮಾಮಾರ ಮನೇಲಿ ನವಗ್ರಹ ಪೂಜೆ ಮಾಡಿಸಿದ್ರು. ಅಲ್ಲೋಗಿ ಊಟ ಮಾಡಿ ಹೊರಟ್ವಿ. ಬೇಗ ಹೋಗ್ಬೇಕಾಗಿತ್ತು ನಾವು. ಇವರು ತೋಟದ ಹತ್ರ ಹೋಗಿ ಔಷಧಿ ಹೊಡಿಬೇಕು ಅಂದ್ಬಿಟ್ಟು ಬೇಗ ಹೊರಟ್ವಿ ಅಲ್ಲಿಂದ. ದಾರಿ ಮಧ್ಯೆ ಇವರು ಒಂದು ಫೀಲ್ಡ್ ವಿಸಿಟ್ ಹೋಗಬೇಕಿತ್ತು. ಅಲ್ಲಿ ಫೀಲ್ಡ್ ವಿಸಿಟ್ಗೆ ಅಂತ ಹೋದ್ವಿ. ಅವರು ಹುರುಳಿಕಾಯಿ ಮತ್ತು ಟೊಮೊಟೊ ಹಾಕಿದ್ರು. ಫೀಲ್ಡ್ ವಿಸಿಟ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ತೋಟದ ಹತ್ರ ಬಂದಿದ್ದೀವಿ. ಪ್ರಣವಿ ಮಣ್ಣಲ್ಲಿ ಆಟ ಆಡ್ತಾವಳೆ. ಮಣ್ಣಲ್ಲಿ ಆಟ ಆಡ್ತಿದ್ಯಾ? ನಿಂಗೆ ಇಷ್ಟನಾ ಮಣ್ಣಲ್ಲಿ ಆಟ ಆಡೋಕ್ಕೆ? ಸೆಂಟು ಹೂವು ಹಾಕಿದ್ವಿ. ಫುಲ್ಲು ಕಳೆ ಎಲ್ಲ ತುಂಬ್ಕೊಂಡಿದೆ. ಅದಕ್ಕೆ ಔಷಧಿ ಹೊಡಿಯೋಣ ಅಂದ್ಬಿಟ್ಟು ಹೋಗಿದ್ವಿ. ಇವರು ಔಷಧಿ ಹೊಡಿತಾ ಇದ್ದಾರೆ, ಕಳೆನಾಶಕ. ನಾನು ಇದ್ರ ಬಗ್ಗೆ ನಿಮಗೆ ಒಂದು ಲಾಗ್ ಮಾಡಿ ಡೀಟೇಲ್ ಶೇರ್ ಮಾಡ್ತೀವಿ, ಹೇಗೆ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು. ಅವ್ರ ಅಪ್ಪ ಕಳೆನಾಶಕ ಹೊಡಿಯೋಕ್ಕೆ ರೆಡಿ ಮಾಡ್ಕೊತಾ ಇದ್ರೆ, ಮಗಳು ಕಳೆ ಕೀಳ್ತಾ ಇದ್ದಾಳೆ. ಒಂದು ಕಡೆ ನಿಂತಿತ್ತವ್ ನಿಲ್ಲಲ್ಲ, ಕುಂತಿದ್ದ ಕಡೆ ಕೂರಲ್ಲ ಅವಳು. ಇವರು ಸ್ಪ್ರೇ ಮಾಡ್ತಾಯಿದ್ದಾರೆ. ಫುಲ್ಲು ಕಳೆ ಎಲ್ಲ ಬೆಳ್ಕೊಂಬಿಟ್ಟಿದೆ, ಅದಕ್ಕೆ ಸ್ಪ್ರೇ ಮಾಡ್ತಾಯಿದ್ದಾರೆ. ಇದು ಆಲ್ರೆಡಿ ಸೆಕೆಂಡ್ ಟೈಮ್ ಅನಿಸುತ್ತೆ. ನಾನು ಇದ್ರ ಬಗ್ಗೆ ಒಂದು ಲಾಗ್ ಮಾಡಿ ಡೀಟೇಲ್ ಶೇರ್ ಮಾಡ್ತೀನಿ, ಹೇಗೆ ಮಾಡ್ತಾಯಿದ್ದೀವಿ ಅಂತ. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಆಮೇಲೆ ಇವರು ಕಾಣಿಸ್ತಾ ಇಲ್ವಾ? ಮಿಲ್ಲಿ ಯಾಕೆ ಕಾಣಿಸ್ತಾ ಇಲ್ವಾ ಅಂತ ನೀನು? ಮಿಲ್ಲಿಮ್ಮ ಡೈಲಿ ಒಂದು ರೂಟೀನ್ ಆಗಿಬಿಟ್ಟಿದೆ. ಅವ್ರ ಮೋಮೋಸ್ ಮತ್ತು ಅವ್ರ ಅತ್ತೆದಿರ ಜೊತೆ ವಿಡಿಯೋ ಕಾಲ್ ಬಂದು ಮಿಲ್ಲಿ ಪಪ್ಪಿ ಕೊಡು ಅವಳಿಗೆ, ಮಿಲ್ಲಿಗೆ. ಕೇಳು ಮನೆ, ನಿಂಗೆ ಯಾರು ಬೇಕು ಫೋನಲ್ಲಿ ಕೇಳು. ಪ್ರಣವಿ ಅವ್ರ ಅತ್ತೆದಿರು ನೆನ್ಸ್ಕೊಂಡಿದ ತಕ್ಷಣ ಕಾಲ್ ಮಾಡಬೇಕು. ಡೈಲಿ ಇದೊಂದು ರೂಟೀನು. ಅವ್ರ ಮೋಮೋಸು, ಅವ್ರ ಅಯ್ಯಂದಿರಿಗೆ, ಅವ್ರ ಅತ್ತೆದಿರಿಗೆಲ್ಲ ಕಾಲ್ ಮಾಡಿ ಮಾತಾಡೋದು. ಹೇಳ್ತಾಳೆ ಪಾಪ ಅವಳು. ಊಟಕ್ಕೆ ಚಪಾತಿ ಮತ್ತು ಪಲ್ಯ ಮಾಡಿದ್ದೆ. ಹಾಗೆ ಊಟ ಮಾಡಿದ್ರು, ನಾವು ಊಟ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.